BN BCom College, Samkenagar, Dharwad. My name is Anita. I am handling cost accounting subject for BCom 5th sem student. Okay, last class we have solved problems based on cost sheet which are given in the question paper. The next lesson, next topic is unit number 3, material control. Material control. Unit number 3, material control. Then what is material? Materials are essential in the world of the production. Materials is the main source of production. Main source of production. ಹೌದಾ, ಮಟೀರಿಯಲ್ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ, ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಸೊ ದಿ ಮಟೀರಿಯಲ್ಸ್ ಆರ್ ದಿ ಮೇನ್ ಸೋರ್ಸ್ ಆಫ್ ಪ್ರೊಡಕ್ಷನ್. Materials is the major cost factor in the production of goods and services. There should be a proper control in these materials because materials consist of cost of total cost, okay, cost of production, source or the failures of the factory. Okay, one the company successful ಆಗಕ್ಕೂ ಡಿಪೆಂಡ್ ಆನ್ ದ ಮಟೀರಿಯಲ್ಸ್, ಮತ್ತೇನಾಗ್ತದೆ ಹೇಳಿ ಫೇಲ್ಯೂರ್ ಆಗು ಇಟ್ ಡಿಪೆಂಡ್ ಆನ್ ದ ಮಟೀರಿಯಲ್ಸ್. ಮಟೀರಿಯಲ್ ಪ್ರಾಪರ್ ಟೈಮಲ್ಲಿ ಸಿಕ್ಕರೆ ಪ್ರಾಪರಾಗಿ ಪ್ರೊಡಕ್ಷನ್ ನಡೀತದೆ. ಮಟೀರಿಯಲ್ ಇಂಪ್ರಾಪರ್ ಅಥವಾ ಮಟೀರಿಯಲ್ ನಮಗೆ ಅಟ್ ಇನ್ ದ ಟೈಮ್ ಸಿಗಲಿಲ್ಲ ಅಂತಂದರೆ ನಾವೇನಾಗ್ತೀವಿ ಹೇಳಿ ನಾವು ಫೇಲ್ಯೂರ್ಸ್ ಆಗುವಂಥ ಚಾನ್ಸಸ್ಸೂ ಅದ. ಓಕೆ, ಅದ ಮೇನ್ ಸಕ್ಸಸ್ ಮತ್ತು ಫೇಲ್ಯೂರ್ ಆಗಕ್ಕೆ materials are very essential. The factors depend upon the efficient and the proper control of materials. ಇದು ಕರೆಕ್ಟಾಗಿ ನಡಿಬೇಕಂದ್ರೆ ನಮ್ದೇನಾಗ್ತದೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಇರಬೇಕು. ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ಮಟೀರಿಯಲ್ಸ್, ಮಟೀರಿಯಲ್ ಕಂಟ್ರೋಲ್. ಪ್ರಾಪರ್ ಅಂತ ಮ್ಯಾನೇಜ್ಮೆಂಟ್ ಇದ್ಬಿಟ್ರೆ ನಮ್ಗೆ ಏನಾಗಲ್ಲ ಹೇಳಿ ಫೇಲ್ಯೂರ್ಸ್ ಆಗೋದು ಕಡಿಮೆ ಆಗ್ತದೆ. ಇನ್ ವಾಟ್ ಈಸ್ ಮಟೀರಿಯಲ್ ಕಂಟ್ರೋಲ್? ಮಟೀರಿಯಲ್ಸ್ ಅಂದರೆ ಏನೋ ಗೊತ್ತಲ್ಲ, ಮೇನ್ ಸೋರ್ಸ್ ಆಫ್ ಪ್ರೊಡಕ್ಷನ್, ಮೇನ್ ಸೋರ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಹೇಳ್ಬೋದು. ದೆನ್ ವಾಟ್ ಈಸ್ ಮಟೀರಿಯಲ್ ಕಂಟ್ರೋಲ್? ಮಟೀರಿಯಲ್ ದ ಕಮಾಡಿಟೀಸ್ that are used in the production of manufacturing industry in original form are called as material. ಯಾವುದೇ ಒಂದು commodity that are producing or manufacturing in the industry, original form is called as material ಅಂತ ಹೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ರಾ ಮಟೀರಿಯಲ್ ಆಗಿರ್ಬೋದು, ಹೌದಾ, ಅದೆಲ್ಲ ಏನಾಗ್ತದೆ ಹೇಳಿ ಮಟೀರಿಯಲಲ್ಲೇ ಬರ್ತದೆ. ಫಾರ್ ಎಕ್ಸಾಂಪಲ್ ನಾವು ಸಿಕ್ಕಂಥ ಮಟೀರಿಯಲನ್ನು ನಮ್ಗೆ ರಾ ಮಟೀರಿಯಲ್ ಸಿಗ್ತದೆ, ರಾ ಮಟೀರಿಯಲ್ ನಾವೇನು ಮಾಡ್ತೀವಿ ಹೇಳಿ ಫಿನಿಶ್ ಗೂಡ್ಸ್ ಐಟಮ್ ಮಾಡ್ತೀವಿ. ಓಕೆ, ಸಿಕ್ಕಂಥ ರಾ ಮಟೀರಿಯಲ್ಸನ್ನ ಫಿನಿಶ್ ಗೂಡ್ಸ್ ಅಂತ. ಈ ರಾ ಮಟೀರಿಯಲ್ ಪ್ರಾಪರ್ ಟೈಮಲ್ಲಿ ಸಿಕ್ಕರೆ ಫಿನಿಶ್ ಗೂಡ್ಸ್ ಪ್ರಾಪರ್ ಟೈಮಲ್ಲಿ ನಾವೇನು ಮಾಡ್ಬೋದು, ಡೆಲಿವರ್ ಮಾಡ್ಬೋದು. ಇಫ್ ಇನ್ ಕೇಸ್ ಬಟ್ ರಾ ಮಟೀರಿಯಲ್ ನಮಗೆ ಪ್ರಾಪರ್ ಟೈಮಲ್ಲಿ ಸಿಗಲಿಲ್ಲ ಅಂತಂದ್ರೆ ನಮ್ಗೆ ಏನಾಗ್ತದೆ ಹೇಳಿ ಫಿನಿಶ್ ಗೂಡ್ಸ್ ಆಗಂಗಿಲ್ಲ. ಓಕೆ, ದ ಸಕ್ಸಸ್ ಆ್ಯಂಡ್ ದ ಫೇಲ್ಯೂರ್ಸ್ of the industry or manufacturing industries depend on the control of material. ನಾವು ಮಟೀರಿಯಲ್ನ ಕಂಟ್ರೋಲ್ ಮಾಡಲೇಬೇಕು ಬಿಕಾಸ್ ಮಟೀರಿಯಲ್ ಕನ್ಸಿಸ್ಟ್ ಆಫ್ ಟೋಟಲ್ ಕಾಸ್ಟ್. ಎಲ್ಲಾನು ಕೂಡಿ ಮಟೀರಿಯಲ್ ಇರ್ತದೆ ಟೋಟಲ್ ಕಾಸ್ಟ್. ಓಕೆ, ಪ್ರೊಡಕ್ಷನ್ಗೆ ಆಗಿರ್ಬೋದು ಮಟೀರಿಯಲ್ ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಿಗೆ ಆಗಬೇಕು ಮಟೀರಿಯಲ್ ಬೇಕೇ ಬೇಕು. ಸೊ ಮಟೀರಿಯಲ್ಸ್ ಆರ್ ದ ಕಮಾಡಿಟೀಸ್ ದಟ್ ಆರ್ ಯೂಸ್ ಇನ್ ದ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇನ್ ದ ಒರಿಜಿನಲ್ ಫಾರ್ಮ್ ಆರ್ ಕಾಲ್ಡ್ ಆಸ್ materials ಅಂತೇಳಿ ಹೇಳ್ಬೋದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ಮಟೀರಿಯಲ್. ದೆನ್ material control consists of purchasing, storing and consumption of materials in a systematic manner. The main objective of cost accounting is to minimize the cost of production and also reduce the storage space and the storage cost. The purchasing ಇದೇನಾಗ್ತದೆ ಹೇಳಿ ಮಟೀರಿಯಲ್ ಕಂಟ್ರೋಲ್ ಮೇನ್ ಕನ್ಸಿಸ್ಟ್ ಆಫ್ ಸ್ಟೋರಿಂಗ್. ಸಿಸ್ಟಮೆಟಿಕ್ ಮ್ಯಾನರ್ ಆಗಿ ವಿ ಹ್ಯಾವ್ ಟು ಸ್ಟೋರ್ ಅವರ್ ಮಟೀರಿಯಲ್. ದ ಮೇನ್ ಅಬ್ಜೆಕ್ಟಿವ್ ಆಫ್ ಕಾಸ್ಟ್ ಅಕೌಂಟಿಂಗ್. ಓಕೆ, ಮಿನಿಮಮ್ ಕಾಸ್ಟ್ ವಿತ್ ಮ್ಯಾಕ್ಸಿಮಮ್ ಪ್ರೊಡಕ್ಷನ್. ಮಿನಿಮಮ್ ಕಾಸ್ಟ್, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಎಲ್ಲಾದರೂ ಇಂಟೆನ್ಷನ್ ಇದೆ. ನೆಕ್ಸ್ಟ್ ಏನಾಗ್ತದೆ ಹೇಳಿ ಆದಷ್ಟು ಸ್ಟೋರೇಜನ್ನ ಆದಷ್ಟು ನಾವೇನು ಮಾಡಬೇಕು ಹೇಳಿ ಸ್ಪೇರ್ ಪಾರ್ಟ್ಸ್ಗಳನ್ನ ಕಾಸ್ಟನ್ನ ಕಡಿಮೆ ಮಾಡ್ಕೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ಮಟೀರಿಯಲ್ ಕಂಟ್ರೋಲ್. ದ ನೆಕ್ಸ್ಟ್ ಒನ್ ಈಸ್ ಅಬ್ಜೆಕ್ಟಿವ್ಸ್ ಆಫ್ ಮಟೀರಿಯಲ್. ನೆಕ್ಸ್ಟ್
one is objectives of material control. Objective are the goals or the purpose for which a business or the industry is to promote it. Business try to make the profit by achieving its goals. Okay, objectives are nothing but ಗೋಲ್ಸ್ ಅಂತ ಹೇಳಿದ್ರು ಅಥವಾ ಪರ್ಪಸ್. ನಮ್ಮ ಕಾಸ್ಟನ್ನು ಕಡಿಮೆ ಮಾಡಿಕೊಂಡು ನಮ್ಮ ಗೋಲ್ನ ಯಾವ ರೀತಿಯಾಗಿ ನಾವು ರೀಚ್ ಮಾಡ್ತೇವೆ, ಇಟ್ ಡಿಪೆಂಡ್ ಆನ್ ದಿ ಅಬ್ಜೆಕ್ಟಿವ್ಸ್. ಫಸ್ಟ್ ಒನ್ ಈಸ್ ಟೈಮ್ಲಿ ಅವೈಲೇಬಿಲಿಟಿ ಆಫ್ ರೈಟ್ ಟೈಪ್ ಆಫ್ ಮಟೀರಿಯಲ್. ಫಸ್ಟ್ ಅಬ್ಜೆಕ್ಟಿವ್ ಏನು ಯಾವುದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿದು, ಫಸ್ಟ್ ನಮಗೆ ಅವೈಲೇಬಿಲಿಟಿ ಆಫ್ ಮಟೀರಿಯಲ್ ರೈಟ್ ಟೈಮಿಗೆ ರೈಟ್ ಪ್ಲೇಸಿಗೆ ಸಿಕ್ಬಿಟ್ರೆ ಸಾಕು. ವಿ ಕ್ಯಾನ್ ಮ್ಯಾನೇಜ್ ರೈಟ್ ಟೈಮ್ ವಿತ್ ರೈಟ್ ಪ್ಲೇಸ್. Right time with right place. This is the one of the objectives of material. Timely availability of material at right place in a right time. Okay. Second one is purchase of raw materials at a right price at a right quantity. Right price at a right quantity. ನಮ್ಮದಲ್ಲಿರೋಂಥ ರೈಟ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ನಮ್ಮದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಇಟ್ಕೊಡಿ. ಹೌದಾ, ನಮ್ಮದು ಪ್ರೈಸ್ ಯಾವಾಗಿದ್ರು ಸ್ವಲ್ಪ ಲೋ ಇರ್ತದೆ. ಹೈ ಇಂಡಸ್ಟ್ರಿ ಇದ್ರೆ ನಮ್ಮದು ಪ್ರೈಸ್ ಕಂಪೇರ್ ಟು ಲೋ ಸ್ವಲ್ಪ ಹೈ ಇರ್ತದೆ. ಸೊ ಏನಾಗ್ತದೆ, ಪರ್ಚೇಸ್ ಆಫ್ ಮಟೀರಿಯಲ್ ಎಟ್ ಅ ರೈಟ್ ಪ್ರೈಸ್ ಎಟ್ ಅ ರೈಟ್ ಕ್ವಾಂಟಿಟಿ. ನಮ್ಮದು ಪ್ರೈಸ್ ಏನಾಗಿರ್ಬೇಕಾದ್ರೆ ನಮ್ಮ ತಕ್ಕಾಗ ಅಥವಾ ನಮ್ಮ ಇಂಡಸ್ಟ್ರಿಗೆ ತಕ್ಕಂತೆ ನಮ್ಮ ಪ್ರೈಸ್ ಇರಬೇಕು. ದಿಸ್ ಈಸ್ ಒನ್ ಆಫ್ ದಿ ಅಬ್ಜೆಕ್ಟಿವ್ಸ್ ಆಫ್ ಮಟೀರಿಯಲ್ ಕಂಟ್ರೋಲ್. ನೆಕ್ಸ್ಟ್ ಒನ್ ಈಸ್ ಮಿನಿಮೈಸಿಂಗ್ ದಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ inventory by fixing stock level by the organizing. Capital investment na minimize ಮಾಡಿಕೊಂಡು we have to achieve our objectives in material control. The next one is preventing loss due to the wastage. Waste ಆಗಲಾರ್ದಂಗೆ ಅಥವಾ ಮಟೀರಿಯಲ್ ನಮ್ದು ಎಲ್ಲಿನೂ ವೇಸ್ಟ್ ಆಗ್ಲತ್ತೋ ಲಾಸ್ ಆಗ್ಲಂಗೆ we have to maintain, prevent. This is also one of the objectives of material control. These are the main objectives of material control. First one is timely availability of right type of materials at a right place. Second one, purchase of material at a right price in a right quantity. Third one is minimizing the capital investment in inventory by fixing the stock level and by organizing. Fourth one is preventing loss due to the wastage of material. Namda waste anna agale ada ರೀತಿಯಲ್ಲಿ we have to prevent our material. Okay, next one is techniques of material control. Okay, next one is techniques of material control. First one is proper purchase procedure. Second one is proper storage procedure. Third one is fixation of stock level. And the fourth one, fixation of stock level. Okay, these are the three techniques of material control. Discuss one by one. Okay, let us discuss the one by one. First one is proper purchase procedure. Proper purchase procedure is nothing but purchase involving buying of a right time at a right place at a right time. Okay, first one is purchase procedure we have to follow. First proper agi purchase procedure ಇರಬೇಕಾಗ್ತದೆ. Okay, right time at a right place. Right time at right place. Right time at right place. Proper purchase procedure. Okay, to carry on the function of purchasing efficient, a centralized department should be established. All the purchase must be made through the purchasing department. Now we have to appoint one organization department so that this organization department follow the procedure of material control at the right place at the right time. Okay, proper purchase procedure. ನಾವು ಮಾಡುವಂಥ ಮಟೀರಿಯಲ್ಗಳನ್ನು ಪ್ರಾಪರ್ ಆಗಿ we have to maintain. ಪ್ರೊಸೀಜರ್ we have to follow ಅಪ್ ಮಾಡ್ಕೋತಾನೆ ಇರಬೇಕಾಗ್ತದೆ. ಎಲ್ಲಿ ಮಟೀರಿಯಲ್ ಸ್ಟಾಪ್ ಆಯಿತು, ಯಾಕೆ ಮಟೀರಿಯಲ್ ಬರಲಿಲ್ಲ, ಯಾಕೆ ಡಿಲೇ ಆಯಿತು, we have to follow. ಅದಕ್ಕೆ ಒಂದು ಆರ್ಗನೈಸೇಷನ್ ಡಿಪಾರ್ಟ್ಮೆಂಟನ್ನು ನಾವೇನು ಮಾಡ್ಬೇಕು ಹೇಳಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಇದು ಸೆಂಟ್ರಲೈಸ್ ಮಾಡ್ಕೊಬೇಕು. ಇದು ನೀವು ಏನು ಮಾಡಿ ಕಂಟ್ರೋಲ್ ಮಾಡ್ಕೊತಾ ಇರಬೇಕು. ಮಟೀರಿಯಲ್ ಎಲ್ಲಿ ರೀಚ್ ಆಗ್ತದೆ, ಎಲ್ಲಿಗೆ ಹೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ತಿದ್ದ, ಹೌದು, ಆರ್ಡರ್ ಪ್ಲೇಸ್ ಅಂತ ಹೇಳಿ ಬರ್ತದೆ, ಶಿಪ್ಡ್ ಅಂತ ಹೇಳಿ ಬರ್ತದೆ, ಡೆಲಿವರ್ಡ್ ಟುಡೇ ಅಂತ ಹೇಳಿ ಬರ್ತದೆ. ಓಕೆ, ಡೆಲಿವರ್ಡ್ ಅಂತ ಹೇಳಿ ಬರ್ತದೆ. ಅವ್ರು ಹೆಂಗೆ ನಮ್ದು ಫಾಲೋ ಅಪ್ ಮಾಡಿದ, ವಿ ಹ್ಯಾವ್ ಟು ದ ಸೇಮ್ ವೇ ನಾವೇನು ಮಾಡಿ ಮಟೀರಿಯಲ್ ಕಂಟ್ರೋಲ್ನ ವಿ ಹ್ಯಾವ್ ಟು ಫಾಲೋ ಅಪ್ ಲೈಕ್ ಹೆಂಗೆ ನಾವು ಡೆಲಿವರಿ ಮಾಡ್ತೀವಲ್ಲ ಆ ರೀತಿನ ನಾವೇನು ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿ ಆಗ್ತದೆ ಹಂಗೆ ನಾವೇನು ಮಾಡಬೇಕು ಹೇಳಿ ಪ್ರೊಸೀಜರ್ಗಳನ್ನ
ಫಾಲೋ ಅಪ್ ಮಾಡಬೇಕು. ಇಫ್ ಇನ್ ಕೇಸ್ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಬರಲಿಲ್ಲ ಅಂದರೆ ಮತ್ತೆ ನಮಗೇನು ಮಾಡಿ ಮೆಸೇಜ್ ಕಳಿಸ್ತಾರೆ, ಹೌದಾ, ಸಾರಿ ಫಾರ್ ದ ಡಿಲಿವರ್ಡ್, ಹೌದಲ್ಲ, ಸಾರಿ ಫಾರ್ ದ ಡಿಲೇಡ್ ಅಂಥೇಳಿ ಕರೀತಾರೆ. ಹಂಗೆ ನಾವೇನು ಮಾಡಬೇಕು ಹೇಳಿ, ಮಟೀರಿಯಲ್ನ ವಿ ಹ್ಯಾವ್ ಟು ರೈಟ್ ಟೈಮ್ ಎಟ್ ಅ ರೈಟ್ ಪ್ಲೇಸಲ್ಲಿ ನಾವು ಪ್ರೊಸೀಜರ್ಗಳನ್ನ ಫಾಲೋ ಅಪ್ ಮಾಡ್ಕೊತೇವೆ ಇರಬೇಕಾಗ್ತದೆ. ದ ಸೆಕೆಂಡ್ ಒನ್ ಈಸ್ ಪ್ರಾಪರ್ ಸ್ಟೋರೇಜ್ ಪ್ರೊಸೀಜರ್. Storage a building specially consolidated for pricing the material. It is under the charge of an export procedure to known as storekeeper or the store superintendent ಅಂತ ಹೇಳಿ ಕರೀತಾರೆ. ಓಕೆ, ಇಲ್ಲಿ ಏನಾಗ್ತದೆ, we have to appoint one storekeeper. ಸ್ಟೋರ್ಕೀಪರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ನಮ್ಮ ಸ್ಟೋರ್ ಮಟೀರಿಯಲ್ಗಳ ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು, ಅದು ಏನಾಗ್ತದೆ ಹೇಳಿ ಏನು ಕಳೆದು ಹೋಗಬಾರ್ದು ಅಥವಾ ಬ್ರೇಕ್ ಡೌನ್ ಆಗಬಾರ್ದು, ನಾವು ಭಾಳ ಲಾಂಗ್ ಟೈಮಲ್ಲಿ ಬರಬೇಕು. ವಿ ಹ್ಯಾವ್ ಟು ಅವನ್ನ ಸ್ಟೋರ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಮೋರಲ್ಲಿ ಆಗಿರ್ಬೋದು, ನಾವು ಐಸ್ ಕ್ರೀಮ್ಗಳನ್ನ ಸ್ಟೋರ್ ಮಾಡಿ ರೆಫ್ರಿಜರೇಟರಲ್ಲಿ ಇಟ್ಟಿರ್ತಾರೆ. ನೀವು ಮನೆಯಲ್ಲಿ ಏನಾರು ಸಾಮಾನು ಅಥವಾ ವೆಜಿಟೇಬಲ್ ಕೆಡಬಾರಂತೆ ನಾವೇನು ಮಾಡ್ತೇವೆ, ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಹೌದಾ. ಒಂದಿಷ್ಟು ಪ್ರೊಸೀಜರ್ ಅದ, ವಿ ಹ್ಯಾವ್ ಟು ಸ್ಟೋರ್, ಹೌದಾ. ಮಟೀರಿಯಲ್ ಲಾಂಗ್ ಟೈಮಲ್ಲಿ ಬರಬೇಕಲ್ಲ, ವಿ ಹ್ಯಾವ್ ಟು ಸ್ಟೋರ್ ದ ಮಟೀರಿಯಲ್ಸ್ ಇನ್ ಅ ಪ್ರಾಪರ್ ಮ್ಯಾನರ್ ಬೈ ಅಪಾಯಿಂಟಿಂಗ್ ಸ್ಟೋರ್ ಕೀಪರ್ ಆದ ಸ್ಟೋರ್ ಸೂಪರಿಂಟೆಂಡೆಂಟ್ಗಳನ್ನ ಅಪಾಯಿಂಟ್ ಮಾಡಿಕೊಂಡು ನಾವೇನು ಮಾಡಬೇಕಂದ್ರೆ ಮಟೀರಿಯಲ್ಗಳನ್ನ ಕರೆಕ್ಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು. ದ ನೆಕ್ಸ್ಟ್ ಒನ್ ಈಸ್ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್. ಅದರಲ್ಲಿ 4 types. First one minimum, second one maximum, third one reorder, next one is danger level ಅಂತ ಹೇಳಿ. So one by one we will discuss. First one is minimum stock level. Minimum stock level. It is the level below which stock should not be allowed to fall. It is also known as a safety stock level or better stock level. Nothing but the stock below which stock should not be allowed to fall. Should not be allowed to fall. ನಾವೇನು ಮಾಡಬೇಕು, ಮಿನಿಮಮ್ ಸ್ಟಾಕ್ನಲ್ಲಿ ಸ್ಟಾಕ್ ಯಾವಾಗಿದ್ರು ಫಾಲ್ ಆಗ್ಲಂಗೆ, ಫೇಲ್ಯೂರ್ ಆಗ್ಲಂಗೆ ವಿ ಶುಡ್ ನಾಟ್ ಟು ಅಲೋ ಮಾಡಬೇಕು. ವಿ ಹ್ಯಾವ್ ಟು ಅದನ್ನು ಮ್ಯಾನೇಜ್ ಮಾಡಲೇಬೇಕಾಗ್ತದೆ. ಸೊ ಮಿನಿಮಮ್ ಸ್ಟಾಕ್ ಲೆವೆಲ್ ಈಸ್ ಈಕ್ವಲ್ ಟು ROL reorder level minus average consumption. Reorder minimum stock level is equal to reorder level minus average consumption into average delivery period. Average consumption into average delivery period. First, minimum stock level. It is a level should not be allowed to fall the stock ಅಥವಾ safer stock level ಅಂತ ಹೇಳಿ ನಾವು ಇದನ್ನ ಕರೀತೀವಿ. Minimum stock level is equal to reorder level. ROI is nothing but reorder level minus average consumption into average delivery period. Okay. The second one is maximum stock level. Second one is maximum stock level. Minimum stock level is nothing but should not be allowed to fall. Okay, maximum this level alone which stock should not be rise. ಇಲ್ಲಿ ಏನಾಗ್ತದೆ, ಮಿನಿಮಮ್ ಅಲ್ಲಿ should not be fall. Okay, in this stock level should not be rise. Okay, we have to maintain our stock level. The stock should not be rise ಆಗ್ಲಂಗ we should be followed. ನಾವೇನು ಮಾಡಬೇಕಂದ್ರೆ ಫಾಲೋ ಅಪ್ ಮಾಡ್ಕೊಳ್ಳೇಬೇಕಾಗ್ತದೆ. ಸೊ ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಇಸ್ ಈಕ್ವಲ್ ಟು we denote maximum stock level by using this formula. ROL minus ROQ.
reorder level minus reorder quantity. ROL is nothing but reorder level, ROQ is nothing but reorder quantity. Okay, minus plus minus minimum consumption into minimum delivery period. Here ROL minus average consumption into average delivery period. Here ROL plus ROQ minus minimum consumption into minimum delivery period. Here stock should not be rise. We should to know first. Okay, stock ಏನಾಗಬೇಕೇಳಿ ರೈಸ್ ಆಗ್ಲಂಗೆ ನೋಡ್ಕೋಬೇಕು. Here stock should not be fall. Fall ಆಗ್ಲಂಗೆ we have to follow the procedure. These are the techniques of material control. Okay, first one is proper procedure, purchase procedure. Second one is proper storage. Third one is fixation of stock level. In that 4 types. ಈಗ already ನೀವು 2 types ಬಗ್ಗೆ ಕಲ್ತಿ. Next one is third one is reorder level. Third one is reorder level. Reorder level. Okay, what is reorder level? Third one is reorder level. This level is fixed somewhere between the minimum and maximum. Minimum and maximum. Okay, reorder level. It is somewhere fixed. Some work. Somewhere andre some level alli we have to fix our price between minimum and maximum. Minimum and maximum use ಮಾಡಿಕೊಂಡು we have to fix some values is called as reorder level. Reorder level is equal to maximum consumption into maximum delivery period. Reorder level is equal to maximum consumption into maximum delivery period. Maximum consumption into maximum delivery period. The next one is danger level. The next one is danger level. This level generally below the minimum stock level. Below the minimum stock level. Okay, this is reorder level is nothing but the difference of fixing the price between minimum and maximum. Reorder level is equal to maximum consumption into maximum delivery period. The fourth one is danger level, nothing but the below the minimum stock level. Below stock minimum stock ಇಂತ below ಇರುವಂತವಕ್ಕೆ ಅಂತ ಹೇಳಿದ್ರೆ danger level. It is fall ಆಗಲೇ ನೋಡ್ಕೋಬೇಕು. ಫಾಲ್ ಆಗಿದೆ ಅಥವಾ ನಾವು ಅದನ್ನು ವಿ ಕಾಂಟ್ ಕಂಟ್ರೋಲ್ ಮಾಡೋಕೆ ಆಗಂಗಿರಲ್ಲ, ಆ ಲೆವೆಲಿಗೆ ಏನಂತ ಹೇಳ್ಬೋದು ನಾವು ಡೇಂಜರ್ ಲೆವೆಲ್ ಅಂತೇಳಿ ಹೇಳ್ಬೋದು. ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಮಿನಿಮಮ್ ಕನ್ಸಂಪ್ಷನ್ ಇಂಟು ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್. ಓಕೆ, ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿತ್ತು, ಎಮರ್ಜೆನ್ಸಿ ಡೆಲಿವರಿ ಪೀರಿಯಡ್ ಎಷ್ಟು, ಅವೆರಡು ಇಂಟು ಮಾಡಿದ್ರೆ ವಿ ವಿಲ್ ಗೆಟ್ ಡೇಂಜರ್ ಲೆವೆಲ್. ಓಕೆ, ನೆಕ್ಸ್ಟ್ ಏನು ಬರ್ತಾವ ಇವು ಕ್ಯೂನು ಆಲ್ಸೋ ದ ಟೆಕ್ನಿಕ್ ಬಿನ್ ಕಾರ್ಡ್ ಬರ್ತದೆ. ಡಿಪೆಂಡ್ ಆನ್ ನಾನು ಹೆಂಗೆ ಸಾಲ್ವ್ ಮಾಡ್ಕೊತ ಹೋಗ್ತೀನಿ, ಆ ರೀತಿ ನಾನು 1 by 1 ಟೆಕ್ನಿಕ್ಸ್ಗಳನ್ನು ನಾನು ಏನು ಮಾಡ್ತೀನಿ ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ what is material control, objectives of material control, next techniques. Only 4 techniques we have discussed today. Next 4 ಅದಾವ ಟೆಕ್ನಿಕ್ಸ್. ಅದನ್ನ ನಾನು ಹೆಂಗೆ ಸಾಲ್ವ್ ಮಾಡ್ಕೊತ ಬರ್ರಿ 1 by 1 ಐ ವಿಲ್ ಡಿಸ್ಕಸ್ ಮಾಡ್ತೀನಿ. ಓಕೆ, ದೀಸ್ ಆರ್ ದಿ ಟೆಕ್ನಿಕ್ಸ್ ಆಫ್ ಮಟೀರಿಯಲ್ ಕಂಟ್ರೋಲ್. ದಿಸ್ ಟೆಕ್ನಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, maximum stock level, reorder level and the danger. Last one is danger level. These are the 4 fixation of stock level. Based on these 4 stock levels, I will solve the problems in next class. Okay, I hope you understood the meaning, definition, objectives and the techniques. Okay, thank you.